Question number 6 to 10 from research methodology. Question number 6, which of the following statement is fall in the context of research ಅಂತ ಕೇಳಿದರೆ ರಿಸರ್ಚ್ ಪ್ರಕಾರ ಇಲ್ಲಿ ಯಾವುದು ತಪ್ಪು ಅನ್ನುವಂಥದ್ದು ಫಾಲ್ಸ್ ಪದ ಅರ್ಥ ಮಾಡ್ಕೊಳ್ಬೇಕು. ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ರೀಸನಿಂಗ್ಸ್ ಆರ್ ಅಪ್ಲೈಡ್ ಇನ್ ದ ರಿಸರ್ಚ್ ಪ್ರೋಸೆಸ್. ದಿಸ್ ಇಸ್ ಟ್ರೂ. Verifiable findings are derived by the research process. Yes, this is also true. ಅದು ರಿಸರ್ಚ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಯಾಕಂದರೆ ಈಗ ನಾವು ರಿಸರ್ಚ್ ಮಾಡುವಂಥದ್ದೇ ವೆರಿಫೈ ಮಾಡೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ ಅಥವಾ ರೆಪ್ಲಿಕಬಲ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ವೆರಿಫೈಬಲ್ ಫೈಂಡಿಂಗ್ಸ್ ಆರ್ ಡಿರೈವ್ಡ್ ಬೈ ದ ರಿಸರ್ಚ್ ಪ್ರೊಸೆಸ್. ರಿಸರ್ಚ್ ಈಸ್ ಕಂಡಕ್ಟೆಡ್ ಟು ಫೈಂಡ್ ಆನ್ಸರ್ಸ್ ಆಫ್ ಮೀನಿಂಗ್ಫುಲ್ ಕ್ವೆಶನ್ಸ್ ಸೈಂಟಿಫಿಕಲಿ. This is also true. It is necessarily improves quality of functioning and of the area in which it is conducted. No. Necessarily ಅಂತ ಹೇಳೋಕ್ಕಾಗಲ್ಲ, ಬಟ್ ಸಮ್ಟೈಮ್ಸ್. ಓಕೆ, ಸೊ ಇಲ್ಲಿ ಆನ್ಸರ್ ಏನು? ಫಾಲ್ಸು. ಫಾಲ್ಸ್ ಅಂದಾಗ ಆಪ್ಷನ್ 4. ನೆಕ್ಸ್ಟ್ ಕ್ವೆಶನ್ ನಂಬರ್ 7. ಸೆಲೆಕ್ಟ್ ಕರೆಕ್ಟ್ ಆರ್ಡರ್ ಆಫ್ ಫೈನಲೈಸಿಂಗ್ ಅ ರಿಸರ್ಚ್ ಪ್ರಾಬ್ಲಮ್. So first, identifying a research problem, defining it. Okay, defining research, selecting selecting the area of research should be first. Okay, first to select idu. D cannot be the answer. B, selecting area of research. B ಆದಮೇಲೆ D can be the thing. ಆದ್ಮೇಲೆ ಸಿ, ಐಡೆಂಟಿಫೈಯಿಂಗ್ ದ ರಿಸರ್ಚ್ ಪ್ರಾಬ್ಲಮ್, ಡಿಫೈನಿಂಗ್ ದ ರಿಸರ್ಚ್ ಪ್ರಾಬ್ಲಮ್. ಓಕೆ, ಸೊ ಬಿ ಡಿ ಸಿ ಇ ಎ, ಬಿ ಡಿ ಇ ಸಿ ಇ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ವೆಶನ್ ನಂಬರ್ 8. ಕ್ವೆಶನ್ ನಂಬರ್ 8. ವಿಚ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂತ ಕೇಳಿದ್ದಾರೆ. ವಾಟ್ it always seems to develop new theory. It is not always. Only during fundamental research. Okay, exploratory research ಮಾಡುವಾಗ, to know something about new ಅಂದಾಗ that is fundamental research. To develop new theory ಅಂತ ಬಂದಾಗ exploratory research. It is a scientific process. Yes. ಸೊ ಎ ಇರೋ ಕಡೆ ಆನ್ಸರ್ ಅಲ್ಲ, ಬಿ ಇರಬೇಕು. ಇದರಲ್ಲಿ ಸಿನಲ್ಲಿ ಇಲ್ಲ. ಲಾಜಿಕಲ್ ರೀಸನಿಂಗ್ ಈಸ್ ಯೂಸ್ಡ್ ಇನ್ ಡಿಸಿಷನ್ ಮೇಕಿಂಗ್ ಡ್ಯೂರಿಂಗ್ ರಿಸರ್ಚ್ ಪ್ರೋಸೆಸ್. ಲಾಜಿಕಲ್ ರೀಸನಿಂಗ್ ಈಸ್ ಯೂಸ್ಡ್, ದಟ್ ಈಸ್ ಟ್ರೂ. ಹೈಪೋಥೆಸಿಸ್ ಟೆಸ್ಟಿಂಗ್ ಇಸ್ ಡನ್ ಇನ್ ಎವ್ರಿ ಕೈಂಡ್ ಆಫ್ ರಿಸರ್ಚ್. ನೋ, ದೇರ್ ಇಸ್ ನೋ ನೀಡ್ ಆಫ್ ಟೆಸ್ಟಿಂಗ್ ಇನ್ ಎವ್ರಿ ಕೈಂಡ್ ಆಫ್ ರಿಸರ್ಚ್. ಸೊ ಎಲ್ಲೆಲ್ಲಿ ಡಿ ಇದೆಯೋ ಅದು ತಪ್ಪು. ಸೊ ಈಗ ನಮಗೆ ಬಿ, ಸಿ ಆ್ಯಂಡ್ ಇ ಈಸ್ ದ ಆನ್ಸರ್. ಅನಲೈಸ್ ಎವಿಡೆನ್ಸ್, ಡಿರೈವ್ ಫೈಂಡಿಂಗ್ಸ್. ಓಕೆ, next question number 9. In which condition Karl-Pearson correlation coefficient can be calculated ಅಂತ ಕೇಳಿದ್ದಾರೆ. Karl-Pearson coefficient and correlation statistics related question ಇಲ್ಲಿ ಕೇಳಿರೋದು. ಸೊ ನಮಗೆ ಗೊತ್ತಿರಬೇಕು, it means both the variables are equal. If means of both the variables are equal, this is not required. ಸೊ ಇಲ್ಲಿ ಈಕ್ವಾಲಿಟಿ ಆಫ್ ಮೀನ್ ಅಂದರೆ ಇದು ಆವ್ರೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವಿಲ್ಲಿ. ಓಕೆ, ಆವ್ರೇಜ್ ಈಕ್ವಲ್ ಆಗಿರಬೇಕು ಅನ್ನೋಂಥದ್ದು ಅದರ ಅವಶ್ಯಕತೆ ಏನಿಲ್ಲ. ಅದ್ರ ಬಗ್ಗೆ ಏನು ಕೋರಿಲೇಷನ್ ಡಿಸ್ಕಸ್ ಮಾಡಲ್ಲ. ನೆಕ್ಸ್ಟ್, ಇಫ್ ಒನ್ ವೇರಿಯಬಲ್ ಈಸ್ ಮೆಷರ್ಡ್ ಇನ್ ಇಂಟರ್ನಲ್ ಸ್ಕೇಲ್, ಅನದರ್ ಈಸ್ ಮೆಷರ್ಡ್ ಇನ್ ಆರ್ಡಿನಲ್ ಸ್ಕೇಲ್. ನೋ. Karl-Pearson coefficient ಅಲ್ಲಿ ಈದರ್ ಬೋತ್ ವೇರಿಯಬಲ್ಸ್ ಏನಿರುತ್ತಲ್ಲ, ಬೋತ್ ವೇರಿಯಬಲ್ಸು ಈದರ್ ಇಟ್ ಶುಡ್ ಬಿ ಇನ್ ಇಂಟರ್ವಲ್ ಆರ್ ಇನ್ ಆರ್ಡಿನಲ್. ಒಂದು ಇಂಟರ್ವಲಲ್ಲಿ ಇನ್ನೊಂದು ಆರ್ಡಿನಲ್ ಇಲ್ಲಿದ್ದು
ಆರ್ಡಿನಲ್ ಅಲ್ಲ, ರೇಷಿಯೋ. ಒಂದು ಇಂಟರ್ವಲಲ್ಲಿ ಇನ್ನೊಂದು ಆರ್ಡಿನಲಲ್ಲಿ ಆ ರೀತಿ ಇದ್ದರೆ ದಟ್ ಕ್ಯಾನ್ ನಾಟ್ ಬಿ ಟೇಕನ್. ಇಫ್ ಇನ್ ಕೇಸ್ ಇಲ್ಲಿ ಆರ್ಡಿನಲ್ ಇದ್ದರೆ ದೆನ್ ಆ ಟೈಮಲ್ಲಿ ಸ್ಪಿಯೋಮ್ಯಾನ್ ರ್ಯಾಂಕ್ ಕೋರಿಲೇಷನ್ ಇದೆ ನೋಡಿ, ಅದನ್ನು ಯೂಸ್ ಮಾಡ್ಬೋದು. ಆರ್ಡಿನಲ್ ಇದ್ದಾಗ ಸ್ಪಿಯರ್ಮ್ಯಾನ್ಸ್ ರ್ಯಾಂಕ್ ಕೋರಿಲೇಷನ್ ಯೂಸ್ ಮಾಡ್ಬೋದು. ಇಂಟರ್ವಲ್ ರೇಷಿಯೋ ಇದ್ದರೆ ಕಾರ್ಲ್ ಪಿಯರ್ಸನ್ ಮೆಥಡನ್ನು ಯೂಸ್ ಮಾಡಬೇಕು. ಓಕೆ, ಅದು ಬೋತ್ ವೇರಿಯಬಲ್ ಇಂಟರ್ವಲ್ ಆರ್ ರೇಷಿಯೋ ಇರಬೇಕು. ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೆ ಪಾಯಿಂಟ್ಸು, ದ ಆನ್ಸರ್ ಇಸ್, ಸೊ ದ ಸೆಕೆಂಡ್ ಒನ್ ಈಸ್ ರಾಂಗ್, ಫಸ್ಟ್ ಒನ್ ಈಸ್ ಆಲ್ಸೋ ರಾಂಗ್. ಈಗ ನಮಗೆ ಎ ಈಸ್ ರಾಂಗ್ ಅನ್ನೋದು ಗೊತ್ತಿದೆ, ಎ ಇರೋ ಕಡೆ ತಪ್ಪು, ಬಿ ಇರೋ ಕಡೆನೂ ಹೋಯ್ತು. ನೆಕ್ಸ್ಟ್, ಇಫ್ ದೇರ್ ಈಸ್ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್, ಎಸ್, ಕಾರ್ಲ್ ಪಿಯರ್ಸನ್ ಕೋರಿಲೇಷನ್ ಮೆಷರ್ಸ್ ದ ರಿಲೇಷನ್ಶಿಪ್ ಒಂದು. ಯಾಕಂದರೆ ಇಲ್ಲಿ ಸಿ ಇಲ್ಲಿ ನೋಡಿ, ಅಬ್ಸರ್ವ್, ಎರಡೂ ಇದೆ. ಈಗ ನಾವು ಡಿ ಸರಿನಾ ಇ ಸರಿನಾ ಅಂತ ನೋಡ್ಕೊಳ್ಬೇಕು. ಇಫ್ ಡೇಟಾ ಈಸ್ ಒಬ್ಟೈನ್ಡ್ ಇನ್ ಇಂಟರ್ವಲ್ ಆರ್ ರೇಷಿಯೋ ಸ್ಕೇಲ್ ಆಫ್ ಫಾರ್ ಬೋತ್ ದ ವೇರಿಯಬಲ್ಸ್, ಇಂಟರ್ವಲ್ ಆ್ಯಂಡ್ ರೇಷಿಯೋ ಸ್ಕೇಲ್ ಫಾರ್ ಬೋತ್, ಆಗಲೇ ನಾನು ಹೇಳಿದೆ ಇಂಟರ್ವಲ್ ಆ್ಯಂಡ್ ರೇಷಿಯೋ, ನಾಟ್ ಆರ್ಡಿನಲ್ ಅಂತ. ಇಫ್ ಡೈರೆಕ್ಷನ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್ ಇಸ್ ನೌನ್. ಸೊ ಇದು ಆನ್ಸರ್ ಇಸ್ ಸಿ, ಡಿ ಆ್ಯಂಡ್ ಇ. ಕ್ವೆಶನ್ ನಂಬರ್ 10, ರಿಸರ್ಚ್ ಕಂಟೆಕ್ಸ್ಟ್ ಮೆಥಡ್ ಹೇಳಿದೆ. ರಿಸರ್ಚರ್ ಕಂಟಿನ್ಯೂಸ್ ಡೇಟಾ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಟಿಲ್ ದ ಸ್ಯಾಟಿಸ್ಫೈಡ್ ಫೈಂಡಿಂಗ್ಸ್ ಆರ್ ಡೆವಲಪ್ಡ್. Study of change in emotional maturity of student with passage of time. Study of effect of one variable on another variable is a experimental research. Study of social problems faced by working women. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವುದ್ಯಾವುದಕ್ಕೆ ನಾವು ಯಾವುದ್ಯಾವುದನ್ನು ಓದ್ಬೋದು ಅಂತ. ಚೇಂಜ್ ಇನ್ ಎಮೋಷನಲ್ ಮೆಚುರಿಟಿ ಅಂತ ಬಂದಾಗ ಡೆವಲಪ್ಮೆಂಟಲ್ ರಿಸರ್ಚ್ ಅಂತ ಹೇಳ್ಬೋದು. ವೆನ್ ವಿ ವಾಂಟ್ ಟು ಸ್ಟಡಿ ಗ್ರೋತ್, ಚೇಂಜ್ ಆರ್ ಡೆವಲಪ್ಮೆಂಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅದನ್ನು ನಾವು ಡೆವಲಪ್ಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ ಕ್ಲಿಯರಾಗಿ. ವೆನ್ ವಿ ವಾಂಟ್ ಟು ಸ್ಟಡಿ ಗ್ರೋತ್, ಚೇಂಜ್ ಆರ್ ಡೆವಲಪ್ಮೆಂಟ್ ರಿಲೇಟೆಡ್, ಅದನ್ನು ನಾವು ಡೆವಲಪ್ಮೆಂಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಮಾಡಿದಾಗ. ಸೊ ಈಗ ಬಿಗೆ 3 ಇದರಲ್ಲೂ ಇಲ್ಲ, ಸಿಗೆ 2, ದಿಸ್ ಇಸ್ ದ ಆನ್ಸರ್. ಸೊ ಎಗೆ 4, ರಿಸರ್ಚರ್ ಕಂಟಿನ್ಯೂಸ್ ಡೇಟಾ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಟಿಲ್ ಸ್ಯಾಟಿಸ್ಫೈಡ್. ಇಟ್ ಈಸ್ ಗ್ರೌಂಡೆಡ್ ಥಿಯರಿ ಅಪ್ರೋಚ್. ಗ್ರೌಂಡೆಡ್ ಥಿಯರಿ ಅಪ್ರೋಚ್ನಲ್ಲಿ ಕ್ವಾಲಿಟೇಟಿವ್ ರಿಸರ್ಚ್ ಮಾಡ್ತಾರೆ, ಡೇಟಾ ಸ್ಯಾಚುರೇಷನ್ ಲೆವೆಲಿಗೆ ಹೋಗೋವರೆಗೂ ಕಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಸ್ಯಾಟಿಸ್ಫ್ಯಾಕ್ಟ್ರಿ ಫೈಂಡಿಂಗ್ಸ್ ಆ್ಯಂಡ್ ಡೆರಿವೇಷನ್ಸ್ ಬರೋವರೆಗೂ ಡೇಟಾ ಕಲೆಕ್ಟ್ ಮಾಡುವಂಥದ್ದು ಗ್ರೌಂಡೆಡ್ ಥಿಯರಿ ಅಪ್ರೋಚ್. ಇದು ನೆನಪಿರಬೇಕು. ನೆಕ್ಸ್ಟ್, ಟು ಸ್ಟಡಿ ಸೋಷಿಯಲ್ ಪ್ರಾಬ್ಲಮ್ಸ್, ದಿಸ್ ಕ್ಯಾನ್ ಬಿ ಅ ಸರ್ವೆ ಮೆಥಡ್. ಸೊ ದಟ್ ಈಸ್ ಅಬೌಟ್ ರಿಸರ್ಚ್ ಮೆಥಡಾಲಜಿ. ಥ್ಯಾಂಕ್ ಯು.